ಯಾವಾಗ ವಾಸನ ಏನಕ್ಕೆ ಏನು ವಾಸನಾ ನಾಶ ಆದ ಕೂಡಲೇ ಆಗಿಂದಾಗ ನಿನಗೆ ಅನುಭವ ಬರೋಕ್ಕೆ ಶುರು ಆಕೈತಿ ನೀ ಯಾರದಿ ಅನ್ನೋದು. ವಿಷಯ ಸಂಗ್ರಹ ಮಾಡೋದೆಲ್ಲ ಎದರ ದಶೆಯಿಂದ ಕಾಮನ ತೃಪ್ತಿಗೋಸ್ಕರನೋ ಏನ ರಾಮನ ಪ್ರಾಪ್ತಿಗೋಸ್ಕರನೋ? ಕಾಮನ ತೃಪ್ತಿ ದಶೆಯಿಂದ ನಾವುದಿಲ್ಲ. ಎಂದಿಗೆ ತೃಪ್ತಿ ಆಗ್ಬೇಕ್ರಿ ಅದು ಕಾಮ? ಬಯಕೆಗಳು ಅವನ ಪೂರ್ಣ ನಿಜದ ಜ್ಞಾನ ಆಗೋರಿಗೆ ಅವು ಹೋಗೋದು ಇಲ್ಲ. ಕಾಮನ ಕೈ ಆಶಿಕ್ ಒದ್ದಾಡು ತಪ್ಪೋದಿಲ್ಲ ನೀನು. ಏನು ಕಾಮನ ತೃಪ್ತಿಪಡಿಸಲಿಕ್ಕೆ ಜನ್ಮ ಜನ್ಮಾಂತರ ಆಗುವುದಿಲ್ಲ. ಬೇಕಾದಷ್ಟು ಜನ್ಮ ತನು ಅನೇಕವನ್ನು ಇತ್ಯ ಭವಭವಂಗಳಲ್ಲಿ ಅದನ್ನು ತೃಪ್ತಿಪಡಿಸಬೇಕಂತ ಪ್ರಯತ್ನ ನಡೆಸಿ ಎಷ್ಟೋ ಶರೀರಗಳು ಅದನ್ನು ತೃಪ್ತಿಪಡಿಸೋಕ್ಕಾಗಲಿಲ್ಲ. ಅಧ್ಯಾತ್ಮದ ವ್ಯವಸಾಯದೊಳಗೆ ಹಾಡೋದು ಬಾರಿಸೋದು ರಂಜನಾತ್ಮಕ ವ್ಯವಹಾರ ಏನೂ ನಡೀಬಾರ್ದಿಲ್ಲ. ಏನು ಅವನು ಚಾಲು ಮಾಡಿದೆ ಒಂದೊಂದೇ ಚಾಲು ಅವನು ನಾವು ಅದರಾಗ ಹಾಡ್ತೇವ್ರಿ ಅಂತ ಅದಿಲ್ಲ. ರಾಗ ತೆಗೆದು ಹಾಡೋದು ಏನು ಮಾಡೋದು ಏನು ಲೌಕಿಕದ ವ್ಯವಹಾರದಾಗ ಬಿದ್ದೆ ಅಂದ್ರೆ ಇದನ್ನೆಲ್ಲ ಕೈ ಬಿಟ್ಟಾಗ ನಿನಗೆ ಅನುಭವ ಬರ್ತದೆ. ಏನು ಹಾಡೋದು ಬಾರಿಸೋದು ಎಲ್ಲ ಬಂದಲ್ಲ. ಏನು ಅದು ಒಂದು ಚಟಾನಲ್ಲ, ಇಂದ್ರಿಯ ಚಟಾನ. ಅವನ್ನೆಲ್ಲ ಬಂದ್ ಮಾಡಿದಾಗ ಇಂದ್ರಿಯಗಳೇ ಅಪಾರ ಬಂದ್ ಮಾಡಿದಾಗ ಇದು ಅಭ್ಯಾಸ ಹೋಗ್ಬೇಕೈತಿ. ಏನು ಹೇಳೋವ್ರಿಗೆ ಸಮಾಧಿ ಹತ್ಲಿಕ್ಕೂ ಕೇಳೋವ್ರಿಗೆಲ್ಲ ಸಮಾಧಿ ಹತ್ಬೇಕು. ಹಂಗೆ ಕೇಳ್ಬೇಕು ಇದನ್ನಂತ. ಏನು ವರಕವಿಗಳಂದ್ರೆ ಬ್ರಹ್ಮನಿಷ್ಠರಿಗೆ ಅಂತಾರೆ. ಏನು ಬ್ರಹ್ಮದ ತಿಳುವಳಿಕೆ ಅವ ಮಾಡ್ಕೊಂಡಿರ್ತಾನೆ ಅವಾಗ ಕವಿ ಅಂತಾರೆ. ಕ ಅಂದ್ರೆ ಬ್ರಹ್ಮ. ಬ್ರಹ್ಮದ ಜ್ಞಾನವನ್ನು ಮಾಡಿಕೊಂಡು ಅವ್ರಿಗೆ ಕವಿಗಳು ಅಂತಾರೆ. ಏನು ವಾಸನೆಗಳ ಸೇವನೆಯಿಂದ ಮನಸ್ಸಿನ ಅಸ್ತಿತ್ವ ಬದುಕೈತೆ. ಅದು ಪ್ರಾಣ ಸೇವನೆಯಿಂದ ಶರೀರ ಬದುಕೈತಿ. ವಾಸನಾ ನಾಶ ಮಾಡಿದ ಕೂಡಲೇ ಮನಸ್ಸಿನ ಅಸ್ತಿತ್ವನ ಉಳಿದಿಲ್ಲ. ಮನಸ್ಸು ನಾಶ ಆಗ್ತೈತಿ, ಮುಕ್ತ ಆಗ್ತೀನಿ. ಏನು ಯಾವ ಮನಸ್ಸಿಲ್ಲ ಅವನ ದೇವರು ಅಂತ. ಏನು ಮನಸ್ಸುಳ ಅವ ಮನುಷ್ಯ ಅಂತ. ಅವರು ಇರುವ ಆನಂದವನ್ನು ಅಡ್ಡ ತಿಡ್ಡ ಹಾಸ್ತೀರಿ. ಅದನ್ನು ಬಯಲು ಅಡ್ಡ ಉದ್ದ ಹಾಸಕ್ಕೆ ಬರ್ತೈತಿನ ಅದನ್ನು. ಅವರು ಇಲ್ಲದೆ ಇರ್ತಕ್ಕಂಥ ಅವಸ್ಥೆ ಯಾವುದದ ಹೇಳ್ರಿ? ಎಲ್ಲ ಅವಸ್ಥೆಗಳಲ್ಲಿ ಅದಿ ನೀನು. ಅವನ್ನೆಲ್ಲ ತಿಳಿತೀನಿ. ಎಚ್ಚರಿಕೆ ಆಗೋ ಅದಿ, ಕನಸಿನಾಗೋ ಅದಿ, ನಿದ್ದೆ ಅದಿ. ಅಲ್ಲಿ ಏನು ಇಲ್ಲ ಅಂತ ತಿಳಿತೀಯಲ್ಲ, ಇದ್ದ ಹೇಳ್ಬೇಕಾಗೈತಿ. ನಿದ್ದ್ಯಾಗ ನೀ ಇರಲಿಲ್ಲ ಅಂದರೆ ಆರಾಮಿದ್ನಿ ಅಂತ ಹೇಳ್ತೀಯಲ್ಲ, ಏನು ಇದ್ದಿದ್ದಿಲ್ರಿ ಅಂತ. ಏನೂ ಇಲ್ಲ ಅಂತ ಹೇಳ್ಬೇಕಾದ್ರೂ ಇದ್ದ ಇಲ್ವ ಹೇಳ್ಬೇಕಾಗೈತಿ. ನಾವು ಅನ್ನಿನ ಅಸ್ತಿತ್ವ ಐತಿ ಅಲ್ಲಿ ಯಾವಾಗಲೂ. ಕನಸಿನಾಗ ಹೋಯ್ತು, ಎಚ್ಚರಿಕೆಯಾಗಿ ಹೋಯ್ತು, ನಿದ್ದೆ ಒಳಗೆ ಎಲ್ಲ ಮೂರು ಅವಸ್ಥೆಗಳಲ್ಲಿ ನೀನೇ ಇದೆ ಅಂತ. ಏನು ಅವನ್ನೆಲ್ಲ ಅರಿಯುತ್ತಾ ಅವುಗಳಿಗೆ ಸಾಕ್ಷಿಯಾಗಿ ಯಾವ ಅವಸ್ಥಾನೂ ನಿನಗೆ ಹತ್ತಿಲ್ಲ. ಎಚ್ಚರಿಕೆ ವಿಕಾರ ನಿನಗೆ ಹತ್ತಿಲ್ಲ, ಕನಸಿನ ವಿಕಾರ ನಿನಗೆ ಹತ್ತಿಲ್ಲ, ನಿದ್ರೆ ಮಬ್ಬನೂ ನಿನಗೆ ಹತ್ತಿಲ್ಲ ಅಂತ. ವಾಸನಾ ನಾಶ ಮಾಡ್ಕೊಳ್ಳೋ ಕೆಲಸ ನಾವು ಮಾಡಬೇಕಾಗೈತೆ ಹೊರತು ಬಾಕಿದು ಏನು ಮಾಡೋ ಕೆಲಸ ಇಲ್ಲ. ಅದು ಒಂದೇ ಕೆಲಸ ನಮ್ಮದು. ಏನು ನಾನು ಹೊಸದಾಗಿ ಏನು ಹೇಳಕತ್ತಿಲ್ಲ ನಿಮಗೆ. ಇದನ್ನು ನಿಮ್ಮ ಹಿಂದಿನ ಋಷಿಮುನಿಗಳ ಹೇಳಿ ಇಟ್ಟು ವಾಕ್ಯದ ಸಾರ ಏನದವಲ್ಲ ಅವನ್ನ ನೆನಪಿ ತಂದ್ಕೊಳತ್ತೀನಿ. ಏನು ನಮ್ಮ ಋಷಿಮುನಿಗಳು ಮಾಡಿಟ್ಟಿದ್ದೆ, ಅದು ಅಡುಗೆ ಮಾಡಿಟ್ಟಿದ್ದೆ, ರೆಡಿ ಇದ್ದದ್ದನ್ನು ನಾವು ಅದನ್ನು ಮಾಡ್ಕೊಳಕ್ಕಾಗಲ್ಲ.
ಇನ್ನು ಸಂಶೋಧನೆ ಮಾಡೋದಂತೆ ದೂರ ಹೋಯ್ತು. ರೆಡಿ ಇದ್ದದ್ದೈತಿ ಎಲ್ಲ ಮಾಡಿಟ್ಟದ್ದ ಅಡಿಗೆ. ಎಲ್ಲರೂ ಜಡ ಹಿಡ್ಕೊಂಡು ಬಡ್ದಾಡ್ಲಿಕ್ಕತ್ತೀರಿ. ಜಡಭಾವ ಬಿಟ್ಟರೆ ಬಡ್ದಾಟ ಎಲ್ಲೈತಿ ಇಲ್ಲಿ. ಇನ್ನು ದೇವ್ರ ಆಕಾಶಕ್ಕಿಂತ ಎತ್ತರ ಐತೇನೆ. ಆಕಾಶಕ್ಕಿಂತ ಎತ್ತರ ದೇವ್ರ ಇಡ್ತಿ. ದೊಡ್ಡದು ಭಾಳ ಇಟ್ಟ ಹಾಂ. ಎಷ್ಟು ದೊಡ್ಡದೈತಪ್ಪ ನಿಮಗೆ ಹಾಂ. ದೇವ್ರಕ್ಕಿಂತ ಆಕಾಶ ಎತ್ತರ ಐತಲ್ಲ, ಹಂಗಾರೆ ಆಕಾಶ ಹೆಚ್ಚಿಂದ ಆತ್ ನೀನು ದೇವ್ರಕ್ಕಿಂತ. ಆಕಾಶ ದೇಶ ಕಾಲ ಅವಸ್ಥೆಯಿಂದ ಪರಿಚ್ಛಿನ್ನದ. ದೇಶ ಕಾಲ ವಸ್ತುಗಳು ಒಂದೇ ಅವಸ್ಥೆಯೊಳಗೆ ನೋವು, ಅದು ಇನ್ನೊಂದು ಅವಸ್ಥೆಯೊಳಗೆ ಪದ ಬಿಡಲರಿಯುವುದು. ಅವರು ಇರುವ ಆನಂದ ದೇಶ ಕಾಲ ಅವಸ್ಥೆಗಳನ್ನು ಮೀರದ. ಏನು ಎಚ್ಚರಿಕೆ ಅವಸ್ಥೆದಾಗ ಅಷ್ಟೇ ದೇಶ ಕಾಲಗಳು, ದೇಶ ಕಾಲ ವಸ್ತುಗಳು. ಏನು ಎಲ್ಲ ಅವಸ್ಥೆಗಳಿಗೆ ಹೊರತಾದದ್ದು ನಿನ್ನ ಸ್ವರೂಪದ ಅರಿವು. ಅವಸ್ಥೆಗಳಿಗೆ ಪೆರತೆಂದು ಕಾಣುವನೇ ಜಾಣರ ದೇವ ಅಂತ. ಯಾವ ಅವಸ್ಥಾನೂ ನಿನಗೆ ಹತ್ತಿಲ್ಲ. ನನಗೆ ವಿಚಾರಪರ ಆದಿವಿ ಅಂದ್ರೆ ಅವಿಚಾರಪರ ಇದ್ದದ್ದೆಲ್ಲ ಹೋಗಿಬಿಡ್ತೈತಿ ನೋಡ್ರಿ. ಅದಕ್ಕೆ ವಿವೇಕಕ್ಕೆ ಹೆಚ್ಚು ಮಹತ್ವ ಕೊಡ್ಬೇಕಾಗಿತ್ತು. ವಿವೇಕ ಉದಯ ಆದ್ರೆ ಅವಾಗ ಮನುಷ್ಯ ಅಂತಾರೆ, ಅದಕ್ಕೆ ಮನುಷ್ಯತ್ವ ಅಂತಾರೆ. ಆಮೇಲೆ ಇನ್ನೂ ವಿವೇಕನ ಉದಯ ಆಗಿಲ್ಲ ಅಂದ್ರೆ ಮನುಷ್ಯತ್ವ ಹೆಂಗೆ ಬರ್ಬೇಕು ನಾವು? ನಾ ಸತ್ರೆ ನಾ ಆರಾಮಿರೋದು ನೋಡ್ರಿ. ನಾನು ಹೋದರೆ ಹೋಗಬಲ್ಲೆ ಗುರುವೇ, ನಾನು ಅನ್ನುವ ಅಹಂಕಾರ. ನಾನು ಅಂತ ಸಾಮಾನ್ಯವಾಗಿ ನಾವು ಎದಕ್ಕೆ ಅನ್ಕೋತೀವಿ? ಇದ್ದ ವಸ್ತುವಿಗೆ ನಾನಾ ದೇವರನ್ನೋದು ಅಂದಿಲ್ಲ ನಾವು. ದೇಹ ನಾನು ಅಂತ ತಿಳ್ಕೊಂಡಿವಿ. ನಿಜವಾದ ನಾನು ಯಾರಿದ್ದೇನೆ ತಿಳ್ಕೊಂಡ್ರೆ ನೀ ದೇವರಾದಿ. ಈ ಸುಳ್ಳು ನಾನು ಇದು ಅಹಂಕಾರ. ಅಲ್ಲದ್ದನ್ನು ನಾನು ಅಂತೆಲ್ಲ, ಇದು ಸುಳ್ಳು ನಾನು. ನಿಜವಾದ ನಾನು ಯಾರು ಅನ್ನೋದು ಮರೆತು ಬಿಟ್ಟೆ ನಾವು. ಈ ಸಂಸಾರದಲ್ಲಿ ದೋಷವನ್ನು ಕಂಡ ವೈರಾಗ್ಯವನ್ನು ಏನು ಅಂತೀವಲ್ಲ, ಅದು ನಮ್ಮನ್ನು ಸಮಾಧಿ ಸ್ಥಿತಿಯನ್ನು ಹೊಂದಲಿಕ್ಕೆ ಪ್ರೇರಣೆ ಮಾಡ್ತೈತಿ. ವೈರಾಗ್ಯ ಇದ್ರ ಕಡೆ ಉದಾಸೀನ ಆಗಿಬಿಡ್ತದೆ. ಸಮಾಧಿಯಿಂದ ವಿಶ್ರಾಂತಿಯನ್ನು ಹೊಂದಿದವನು ಬೇರಾವುದರಿಂದಲೂ ಸಂತುಷ್ಟನಾಗುವುದಿಲ್ಲ. ಬ್ರಹ್ಮನಿಷ್ಠರ ಶರೀರ ಬ್ರಹ್ಮರಥ ಅನಿಸ್ಕೊಂಡೈತಿ. ಆದ್ದರಿಂದ ಅದು ಪೂಜಿಸಲ್ಪಡ್ತದೆ. ಏನು ಬ್ರಹ್ಮನಿಷ್ಠರ ಶರೀರ ಅಂದ್ರೆ ಬ್ರಹ್ಮರಥ, ಯಾವಾಗಲೂ ಬ್ರಹ್ಮ ಭಾವದಲ್ಲಿ ನೆಲೆಯಾಗಿ ನಿಂತವರು. ಏನು ಅದಕ್ಕೆ ಜಗತ್ತೆಲ್ಲ ಪೂಜ್ಯ ಆಕೈತೆ. ಶಾಸ್ತ್ರಾರ್ಥ ಚಿಂತನ, ಬ್ರಹ್ಮನಿಷ್ಠರ ಸಂಘ, ಸ್ವರೂಪ ಧ್ಯಾನ ಇವು ಒಂದಕ್ಕೊಂದು ಶ್ರೇಷ್ಠವಾದದ್ದಾಗಿವೆ. ಹೌದು. ತತ್ವಜ್ಞಾನಿಗಳ ಸಂಘದಿಂದ ಅಜ್ಞಾನವು ನಷ್ಟವಾಗಿ ಹೋಗುವುದು. ಬ್ರಹ್ಮನಿಷ್ಠರ ಸಂಘದಾಗಿದ್ದರೂ ಮನಸ್ಸು ವಿಷಯಗಳ ಚಿಂತನೆಗಳ ತೊಡಗಿದೆ ಅಂದರೆ ಅಂತಹ ಸಂಘದಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಮತ್ತು ಮನಸ್ಸು ಚಂಚಲ ಆಗದಂತೆ ಕೆಲವು ನಿಯಮ ನಿರ್ಬಂಧಗಳನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ. ಯಾವನು ವಿವೇಕಿಯಾಗಿರುವನು ಅವನು ಪರರ ಧನವನ್ನು ಎಂದೂ ಅಪೇಕ್ಷೆ ಮಾಡುವುದಿಲ್ಲ. ಪರರ ವಸ್ತುಗಳನ್ನು, ಅನ್ಯ ಧನ, ಸ್ತ್ರೀ ಪುರುಷರ ಕಾಂಕ್ಷೆ. ಅವನು ವಿವೇಕವಂತ, ಅವನು ಪಾಲನೆ ಮಾಡೋಕ್ಕಾಗೈತಿನ? ಯಾವನೇನು ಯಾರು ಇಲ್ಲಿ ನಡಿ ತೊಗೊಂಡು ಕಿಸೆದಾಗ ಹಾಕ್ಕೊಂಡು. ಅವನು ವಿವೇಕವಂತ, ಆ ನಿಯಮಗಳನ್ನು ಪಾಲನೆ ಮಾಡಿ. ಇನ್ನೊಬ್ಬರ ಅಪೇಕ್ಷೆ ವಸ್ತುಗಳು ನನ್ನದಲ್ಲದನ್ನು ನಾವು ಬೇಡ. ನಮ್ಮ ಪ್ರಾರಬ್ಧದಾಗ ಏನಿರುತ್ತೆ ಅದನ್ನಷ್ಟೇ ಇಚ್ಛಾ ಮಾಡೋದು. ನನ್ನದು ಅನ್ನೋದ್ರಾಗ ಅಷ್ಟೇ ನಾವು ನೋಡ್ಕೋಬೇಕು. ಅನ್ಯದ್ರಾಗ ಹಣಿಕೆ ಹಾಕೋಬಾರ್ದು. ಏನು ನಿಂದನೆ ಇಚ್ಛಾ ಮಾಡೋದೇನು ತಪ್ಪಲ್ಲ. ನಿಂದಕ್ಕೆ ಆಶೆ ಮಾಡೋದು, ಅನ್ಯ ವಸ್ತುವಿಗೆ ಆಶೆ ಮಾಡೋದು. ಅನ್ಯ ಧನ, ಸ್ತ್ರೀ ಪುರುಷರು ಯಾವುದೇ ಇಲ್ಲ, ಯಾವುದೇ ವಸ್ತು ಇಲ್ಲ, ಇನ್ನೊಬ್ಬರು ವಸ್ತುವಿನ ಅಪೇಕ್ಷೆ ಮಾಡೋಕೆ ಹೋಗ್ಬಾರ್ದು. ಅದು ತಪ್ಪಾಕೈತಿ.
ಅವನು ಪ್ರಾರಬ್ಧಕ್ಕನುಸಾರವಾಗಿ ದೊರೆತದ್ರಲ್ಲಿ ಸಂತುಷ್ಟನಾಗಿರುವನು. ಅವ ಬಡವ ಇರುವ ಲೆಕ್ಕ. ನಾವು ಇದ್ದಿದ್ರೆ ತೃಪ್ತಿ ಹೊಂದ್ಕೊಂಡಿರ್ತೇವಪ್ಪ, ಇಲ್ಲದ ಆಶೆ ಬೇಡ ನಮ್ಗೆ ಅಂತ ಮಾಡಕ್ಕೆ ಹೋಗೋದಿಲ್ಲ ಅವನು. ಹೌದಿಲ್ಲ? ಇವ್ರ ಆಶೆಗೆ ಬಿದ್ದ ವ್ಯವಹಾರ ಮಾಡಿ ದುಷ್ಟ ಕೃತಿಗಳನ್ನು ಮಾಡಕ್ಕೆ ಶುರು ಮಾಡೋದು. ಅವನು ಬಡವ ಅದೇನಾದರೂ ನಮಗೆ ಬೇಡಪ್ಪ ಅದಂತ ನಮ್ದು. ಆಶೆಗೆ ಬಿದ್ದು ಏನ್ಕೇನಾರು ಮಾಡೋದು, ತುಡುಗು ಮಾಡೋದು, ಮೋಸ ಮಾಡೋದು ಬೇಡ. ನಾವು ಕಟಕ್ ರೊಟ್ಟಿ ತಿನ್ನೋಲ್ಲಿ ನಾವು ಆರಾಮ್ ಇರ್ತೀವಂತ ಮಾಡಕ್ಕೆ ಹೋಗೋದಿಲ್ಲ. ನಾವು ಯಾರ ಅಪೇಕ್ಷೆನೂ ಮಾಡಕ್ಕೆ ಹೋಗೋದಿಲ್ಲ. ಎಷ್ಟೋ ಮಂದಿ ಅವನು ಮುಟ್ಟೋದಿಲ್ಲ ನೋಡ್ರಿ. ಈ ರಿಕ್ಷಾದಾಗ ಹೋಗೋರು ಪಾಕಿಟ ಬಿಟ್ಟು ಹೋಗಿರ್ತಾರೆ. ಪಾಪ ಹೋಗಿ ಅವ್ರ ಅಡ್ರೆಸ್ ಹುಡ್ಕೊಂಡು ಹೋಗಿ ಕೊಟ್ಟು ಬರ್ತಾರೆ. ಪ್ರಾಮಾಣಿಕ ಲಪುಟ ಇದ್ರಂದ್ರೆ ಅವ ಎಷ್ಟೋ ಮಂದಿ ಅದಾರ ಅಂಥವ್ರು. ಅಂಥ ಪುಣ್ಯಾತ್ಮರು ಅದಾರ ಇವತ್ತು. ಪ್ರಾಮಾಣಿಕತನ ಪುಣ್ಯವಂತರ ಅದಾರ. ಸಾವಿರಾರು ಗಟ್ಟಲೆ ದುಡ್ಡು ಇದ್ವು ಅಂದ್ರೆ ಅವ್ರ ಅಡ್ರೆಸ್ ನೋಡ್ಕೊಂಡು ಹೋಗಿ ಕೊಟ್ಟು ಬರ್ತಾನೆ. ಅವ್ರು ಬಂಗಾರ ಏನಿದ್ದೆಲ್ಲ ನಮಗೆ ಬೇಡಪ್ಪ. ಯಾಕಂದ್ರೆ ನಾವು ನಮಗೆ ಬೇಗ ನಮ್ಮನ್ನು ಹಾಳು ಮಾಡ್ತೈತೆ ಅದು ಗೊತ್ತಾಗೋದಿಲ್ಲ. ನಮ್ಮ ಮುಂದೆ ಪರಿಣಾಮ ನಾವು ಈಗೇನು ಇಟ್ಕೊಂತೇವಲ್ಲ, ನಮ್ಮನ್ನು ದೊಡ್ಡ ಹಾನಿ ಮಾಡ್ತದೆ. ಇದ್ದದ್ದು ಸಹಿತ ನಮ್ಮ ಸಹಿತ ತೊಗೊಂಡು ಹೋಗ್ತೈತೆ ಅದು. ನಿನ್ನದನ್ನು ಸಹಿತ ಗಂಟು ಕಟ್ಕೊಂಡು ಹೋಗ್ತೈತೆ ಅದು. ಯಾರ್ದಾರ ಅಪೇಕ್ಷೆ ಮಾಡಿದ ಆಯ್ತು ಸಿಗ್ತೈತೆ ಅಂತ ಮಾಡ್ತೇವಲ್ಲ, ಭಾಳ ನಮ್ಮನ್ನು ದಾರಿ ತಪ್ಪಿಸ್ತದೆ. ಮಾಡಬೇಡ, ಇಚ್ಛಾ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿ. ನನ್ನದಲ್ಲದನ್ನು ನಾನು ಎಂದೂ ಅಪೇಕ್ಷೆ ಮಾಡಕ್ಕೆ ಹೋಗಲ್ಲ. ಸಾಧ್ಯ ಆದಷ್ಟು ಇನ್ನೊಬ್ಬರಿಗೆ ನೀ ಹಿತ ಉಪಕಾರ ಮಾಡಕ್ಕಲಿ, ಇದ್ದದ್ರಾಗ ಹಂಚ್ಕೊಂಡು ತಿನ್ನಕಲಿ ಅಂತ. ಏಟಿಲ್ಪ ಅವ್ರು ಸಾವುಕಾರ ಭಾಳ ಕೊಡ್ತಾರೆ, ನಾ ಬಡವ ಇದ್ದಷ್ಟರಾಗ ನನಗೆ ಯಾಕ್ರಿ. ಸಿದ್ಧಾರೂಢರಂತೇಳಿ ಒಬ್ಬ ಮುದುಕಿ ಪಾಪ ಬಡವೆ. ಆಗಿನ ಕಾಲದಾಗ ಯಪ್ಪ ನನಗೆ ನಿಗುದಿಲ್ಲ, ನಾಲ್ಕಾಣೆ ಐತಿ, ನಾನು ಭಕ್ತಿ ಇಷ್ಟ, ನಾಲ್ಕಾಣೆ ಕೊಟ್ಲಂತ. ಸಿದ್ಧಾರೂಢರು ಒಬ್ಬನ ಕರೆದ, ಕೊತ್ತಂಬರಿ ಸುಡು ತೊಂಬ, ಸಾಂಬಾರಿಗೆ ಹಾಕಿಬಿಡೋದನ್ನ ಎಲ್ಲರಿಗೂ ಮುಟ್ತೈತಿ ಅಂದ. ಅವಾಗ ನಾಲ್ಕಾಣೆ ಕೊಟ್ರೆ ಕೊತ್ತಂಬರಿ ತಾಕಟ್ಟು ಸಿಕ್ತಿತ್ತು ಅವಾಗ. ಹೌದಿಲ್ಲ? ನಾಲ್ಕಾಣೆ ಕಿಮ್ಮತ್ತಿತ್ತು ಅವಾಗ. ಸಿದ್ಧಾರೂಢರು ಇದ್ದಾಗ ಯಪ್ಪ ನನ್ನಂತೇಳಿ ನಾಲ್ಕಾಣೆ ಐತಿ, ನಾನು ಮುಟ್ಟಿಸಿದನ ಯಪ್ಪ, ನಂದಿದ ಒಂದು ಇಷ್ಟ ಸಾಕು, ನನಗೆ ಇಷ್ಟ ಐತಿ, ನನಗೆ ನೀಗುದಿಲ್ಲ, ನನಗೆ ಹೆಚ್ಚಿನ ಕೊತ್ತಂಬರಿ ತೊಗೊಂಬಂದು ಹಾಕಿರೋದಕ್ಕೆ ಸಾರಿನಾಗ ತಾಕ್ಸಿದ. ಬಡವರ ಭಕ್ತಿ ಯಾಕಂದ್ರೆ ಅದು ದೊಡ್ಡದ ನಮ್ಮದು. ಹೌದಿಲ್ಲ? ಈ ಸಾವುಕಾರ ಕೋಟಿಗಟ್ಟಲೆ ಕೊಟ್ಟರು ಏನು ಅದ್ರ ಸಮ ಆಗೋದಿಲ್ಲ. ಪ್ರೀತಿಯಿಂದ ನಾವು ಕೊಟ್ಟ ನಾಲ್ಕಣೆ. ಹೌದಿಲ್ಲ? ನೀವು ಯಾರ್ದಾರ ಲಪಡ ಮಾಡಿ ದೊಡ್ಡ ಸ್ಥಾನ ಮಾಡಿ ನಾನು ಒಟ್ಟು ತಗೋ ಅಂತ ಹೇಳ್ತಿರ್ತಾನ. ಹೌದಿಲ್ಲ? ದುಡ್ಡ ಅದಕ್ಕೇನು ಮಹತ್ವ ಬರೋದಿಲ್ಲ. ಮಾಡ್ತಾರಿಲ್ಲ, ಹುಂಡಿಗೆ ಹಾಕ್ತಾರ, ಲಪಡಗಿರಿ ಮಾಡಿ. ತಿರುಪತಿ ಹುಂಡಿಗೆ ಹಾಕೋದೆಲ್ಲ ಲಪಡಗಿರಿ ಮೇಳನ ಅದು ಹಾಕ್ತಾರ, ತಲೆ ಬೋಳಿಸಿ. ಹೌದಿಲ್ಲ? ಅದು ತಿರುಪತಿ ಹಜಾಮತಿ ಅಂದ್ರೆ ಮತ್ತೆ ಅದ ಮತ್ತೆಲ್ಲ ಹಜಾಮತಿ ಮಾಡಿದ್ದ ಅವನು ಸಾಲ ತೊಗೊಂಡು ಬಂದಿದ್ದ ಕತೆ ಹೇಳ್ತಾರಲ್ಲಿ. ಅವನು ಹಜಾಮತಿ ಮಾಡಿ ಗೋವಿಂದ ಅಂದ್ಬಿಟ್ಟಂತ. 7 ಕೋಟಿ ತೊಗೊಂಡು ಸಾಲ, ಇದು ಬಡ್ಡಿಗೆ ಆಸೆ ಕೊಟ್ಟಿತ್ತಂತೆ. ಇದು ಬಡ್ಡಿಗೆನೆ ಇವನಾರ ಏನು ಮೈಲಾರ ಅಂದ್ರೆ ದೇವ್ರನ ಅದು ಆಸೆ ಬರುತ್ತದ. ಹೌದಿಲ್ಲ? ಬಡ್ಡಿ ಕೊಟ್ಕೊಂತ ಅಡ್ಡಾಡೋದು, ಬಡ್ಡಿ ಆಸೆ ಕೊಟ್ಟೈತೆ. ಅವ ವೆಂಕಟರಮಣ ಗೋವಿಂದ ಅನ್ನಂತ. ನೀವು 7 ಕೋಟಿ ಅನ್ಕೊಂತ ಸತ್ಯ ಅಂತಿದೆ, ಹೊಟ್ಟಿ ಬ್ಯಾನ್ ಹಚ್ಕೊಂಡು. ಅದಕ್ಕೆ ಭಕ್ತರು 7 ಕೋಟಿ ಅನ್ಕೊಂತ ಅಡ್ಡಾಡ್ತಾವ. ನಮ್ಮ ಗುರುಗಳು ಹೇಳಿದ ಮಂತ್ರ ಇದೆ ಅಂತೇಳಿ. ಅದು ಸಾಲ ಕೊಟ್ಟ ಹೊಟ್ಟಿ ಬ್ಯಾನ್ ಹೆಚ್ಚಿ ನಾನು 7 ಕೋಟಿ ಹೋತು ಅನ್ಕೊಂಡು ವೆಂಕಟ ಇವ ಮುಳುಗಿಸಿಬಿಟ್ಟ ತಿರುಪತಿ ಇವ ತಿಮ್ಮ. ಹೌದಿಲ್ಲ? ಕತೆ ಹೇಳ್ತಾರ ಅದನ್ನು. ಹೌದಿಲ್ಲ? ಗೋವಿಂದ ಗೋವಿಂದ ಎಲ್ಲ ಗೋವಿಂದನ. ಹೌದಿಲ್ಲ? ಅಲ್ಲಿ ನದಿಗಳು ಗಿಡಗಳು ಪರೋಪಕಾರ ಉಳ್ಳದ್ದು ಅದಾವ.
ಏನು ಅವ ತಾವ ಹಣ್ಣು ತಿಂತಾವನ, ತಾವ ನೀರು ಕುಡಿತಾವನ. ಹಾಂ, ಅವುಗಳಂತೆ ನೀವೇನಾರ ಸ್ವಲ್ಪರ ಇನ್ನೊಬ್ರಿಗೆ ಹಿತ ಮಾಡೋದು ಕಲ್ತೀರಿ ಅಪ್ಪ? ಬರೇ ಇನ್ನೊಬ್ರಿಗೆ ಪೀಡಾ ಕೊಡೋದು, ಇನ್ನೊಬ್ಬರ ಮೋಸ ಮಾಡೋದು, ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಕಲ್ತೀವಿ. ಅವ್ನು ನೆರಳು ಕೊಡ್ತಾವ, ಒಣಗಿದ್ರೆ ಕಟ್ಟಿಗೆ ಕೊಡ್ತಾವ ನಿನಗೆ. ಯಾಕ್ರಿ? ನೀ ಏನು ಮಾಡಿದಿ? ಜಗತ್ತಿಗೆ ಏನು ಉಪಯೋಗ ಬಿದ್ದೀನಿ? ನೀನಾರಿಗಾದೆಯೋ ಎಲೆ ಮಾನವ ಅಂತ ಗೋವಿನ ಕಥೆ ಹೇಳ್ತಾರಲ್ಲ. ಯಾಕೆ? ಇಟ್ಟರೆ ಶಗಣಿಯಾದಿ, ತಟ್ಟಿದರೆ ಕೂಳಾದಿ, ಸುಟ್ಟರೇನು ಸಲಿಗೆ ವಿಭೂತಿಯಾದಿ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆ ಮಾನವ ಅಂತ. ಎದಕ್ಕೆ ಉಪಯೋಗ ಆಯ್ತು ಮಗ? ಶಗಣಿ ಬಗ್ಗೆ ಹಾಕೈತಿ ಇನ್ನು, ಹೌದಿಲ್ಲ? ಹೌದಿಲ್ಲ? ಸಾರ್ಸಾಕ ಮೊದಲು ಪಡ್ಕೋತಿದ್ರೆ, ಈಗ ಸಾರಿಸೋದಿಲ್ಲ. ಅದಕ್ಕೆ ಇದಿಲ್ಲ. ಯಾಕ್ರಿ? ಮೊದಲು ಸಗಣಿ ಗಡ್ಡೆ ಆಡ್ತಿದ್ರು ಮೊದಲು, ಹೌದಿಲ್ಲ? ಮೊದಲು ಇನ್ನೊಬ್ರಿಗೆ ಹುಡುಕ್ಯಾಡಿ ಇನ್ನೊಬ್ರಿಗೆ ಉಪಕಾರ ಮಾಡಕ್ಕಿಲ್ಲ ನೀವು. ಕಂಬಗಟ್ಟು ಕೂಳು ಮಾಡ್ಕೊಂಡು ತಿಂದು, ಮೈಮ್ಯಾಗಟ್ಟು ಬಿಂಗು ಬ್ಯಾಗಡಿ ಅಂತ ಅರಿವಿ ಹಾಕ್ಕೊಂಡು ಪೂಜೆ ಮಾಡ್ತೇನೆ ಅಂತ ತಿಳ್ಕೊಂಡು ಅಡ್ಡಾಡಿದ್ರೆ ದೇವ್ರ ಪೂಜೆ ಮಾಡಿದಂಗೆ ಅದನ್ನು. ಈ ಕಲ್ಲು ಕಟ್ಟಿಗೆ ಪೂಜೆ ಮಾಡೋದು, ದೇವ್ರ ಪೂಜೆ ಮಾಡೋದು ಅಂತ ಯಾವ ಧರ್ಮಗ್ರಂಥದ ಬರ್ತೈತೆ? ತೆಗೀರಿ ನೋಡೋಣ. ಏನು ಲಾಭ ಐತ್ರಿ ಅದರಿಂದ? ಮಾಡೋದ್ರಿಂದ ಗುಡಿ ಗುಂಡಾರಗಳಲ್ಲಿ ದೇವರ ಪೂಜೆ ಮಾಡೋದು, ಅದಕ್ಕೆ ದೇವ್ರ ಪೂಜೆ ಅಂತ ಯಾವ ಅಂದವ ನಿಮ್ಗೆ? ಯಾವ ಸುಳಿ ಮಗ ಹೇಳಿದವ ನಿಮ್ಗೆ ಅಂದ್ರೆ? ಅವಕ್ಕೆ ಪೂಜೆ ಅನ್ನೋದಲ್ಲ. ಇವಾಗ ನೋಡಿ, ಜೀವಂತ ಮೂರ್ತಿಗಳು, ಮೂರ್ತಿ ಪೂಜೆ ಮಾಡಲ್ಲ. ಎಲ್ಲಿ ಜೀವಂತ ಮೂರ್ತಿಗಳದಾರ ಅಲ್ಲಿ ಮಾಡ. ಮೂರ್ತಿ ಪೂಜೆ ಬೇಡ ಅಂತ ಹೇಳೋದಿಲ್ಲ. ಜೀವಂತ ಇರ್ಬೇಕು ಅವು. ಚೈತನ್ಯ ಎಲ್ಲಿ ಜಾಗೃತಿ ಇರ್ತೈತಿ, ಸಂತೋಷ ವ್ಯಕ್ತ ಆಗ್ಬೇಕಲ್ಲಿ, ಅಲ್ಲಿ ಮಾಡ. ಅಂದ್ರೆ ಅದರ ಫಲ ಸಿಗ್ತೈತಿ. ಆ ಜಡದಾಗ ಏನು ಮಾಡೋದ್ರಿ? ಆ ಸುಪ್ತಾವಸ್ಥೆ ಒಳಗದಾವು ಕಲ್ಲು ಕಟ್ಟಿಗೆ. ಇಲ್ಲಿ ಪ್ರಜ್ಞೆ ಇಲ್ಲ. ಏನು ಪ್ರಜ್ಞಾ ಇದ್ದಲ್ಲಿ ಮಾಡುವಂತ ಹೇಳಿತಿ. ಪ್ರಾಜ್ಞಸ್ತದೇವ ಈಶ್ವರ ಪೂಜನಂ ಏನಕೇನ ಪ್ರಕಾರೇಣ ಏಷ್ಯ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್. ಪ್ರಾಜ್ಞಸ್ತದೇವ ಈಶ್ವರ, ಇದೇ ದೇವರ ಪೂಜೆ. ಪ್ರಜ್ಞಾ ಇದ್ದಲ್ಲಿ, ಅರು ಎಲ್ಲಿ ಇರ್ತೈತಿ ಅಲ್ಲಿ ಅದನ್ನು ಪೂಜೆ ಮಾಡೋದು, ಅಲ್ಲಿ ಹಿತ ಮಾಡೋದು, ಅವ್ರಿಗೆ ಉಪಕಾರ ಮಾಡ. ಅದಕ್ಕೆ ಪೂಜೆ ಅಂದರು ಹೊರತು ತದೇವ ಈಶ್ವರ ಪೂಜನಂ ಅಂದರು. ಇದೇ ದೇವರ ಪೂಜೆ ಅಂತಂದರು. ಏನು ಅದನ್ನು ಬಿಟ್ಟುಕೊಟ್ಟು ನೀ ಕಲ್ಲು ಕಟ್ಟಿಗೆ ಪೂಜೆ ಮಾಡೋದು ದೇವ್ರ ಪೂಜೆ ಅಲ್ಲ. ಅಲ್ಲ, ಪೂಜೆ ಅಪಾರ್ಥ. ದೇವ್ರು ಅಂದ್ರೆ ನಾವು ಏನೋ ಜಡವಸ್ತು ಅಲ್ಲ ಅದು. ಅದು ಚೈತನ್ಯ ಸ್ವರೂಪ. ದೇವರಂದ್ರೆ ಪ್ರಜ್ಞಾ ಉಳುತ್ತೆ, ಎಲ್ಲವನ್ನು ಅರಿತಕ್ಕಂಥದ್ದು. ಅರಿವು ಯಾರಲ್ಲಿ ಜಾಗೃತಿ ಐತಿ ಅಲ್ಲಿ ಅದನ್ನು ಸಂತೋಷಗೊಳಿಸು. ನಿನ್ನ ಪೂಜೆ ಅಲ್ಲಿ ಸಲ್ಲಿಸಲಿ, ಅಂದ್ರೆ ಅದರ ಫಲ ನಿನಗೆ ಸಿಗ್ತಾವೆ. ಏನು ಜಡವಾದದಕ್ಕೆ ನಡ್ಕೊಂಡ್ರೆ ಏನು ಮಾಡ್ಬೇಕು? ಅಲ್ಲಿ ಧೂಪ ಹಚ್ಚನೆ, ದೀಪ ಹಚ್ಚನೆ, ಅವಶ್ಯಕತೆ ಬೇಕಾಗೈತೆನ ಅದಕ್ಕಲ್ಲಿ? ಬೆಳಕು ಯಾರಿಗೆ ಬೇಕಾಗೈತಿ? ಯಾಕ್ರಿ? ಕತ್ಲಿದ್ದಲ್ಲಿ ಅದನ್ನು ಹಚ್ಚು. ಬೆಳಕಿಗೆ ಬೆಳಕು ಹಚ್ತೇನೆ ಅಂದ್ರೆ ದೇವ್ರಂದ್ರೆ ಪ್ರಕಾಶ. ದೇವ್ರ ಮುಂದೆ ದೀಪ ಹಚ್ಚೋದು ಅಂದ್ರೆ ಎಷ್ಟು ಮೂರ್ಖಿದ್ದೆ ನೀನು. ಸೂರ್ಯನಿಗೆ ಎದುರಿಗೆ ಪಣತಿ ಹಚ್ಚಿದಂಗೆ. ದೇವ್ರ ಮುಂದೆ ಕತ್ಲಿರ್ತೈತೆ, ದೇವ್ರ ಮುಂದೆ ದೀಪ ಹಚ್ಚಕೊಂಡ. ದೇವ್ರಂದ್ರೆ ಬೆಳಕು, ಹೌದಿಲ್ಲ? ಆ ಬೆಳಕಿಗೆ ಬೆಳಕು ಹಚ್ಚಾಕ ನಿಂದೆ ಅಂತ ಬೆಳಕದು. ನೀನು ಕುಡ್ ಇದನ್ನ ಹಚ್ಚಿ ಏನು ಮಾಡೋಣ? ಪ್ರಕಾಶಗಳಿಗೆಲ್ಲ ಪ್ರಕಾಶ. ಅದಕ್ಕೆ ದೇವ್ರು ಅಂತಾರೆ. ದೇವರಿದ್ದಲ್ಲಿ ಅದು ಬೆಳಕು ಇರುವುದನ್ನಲ್ಲ. ಯಾಕ್ರಿ? ನೀ ಬೆಳಕು ಹಚ್ಚೋ ಕೆಲಸ ಏನೈತಿ? ಏನು ದೇವ್ರ ಮುಂದೆ ಬೆಳಕು ಹಚ್ಚಾಕ ಕಾರ್ತಿಕ್ ಹಚ್ಚಾಕ ಓಡಾಡ್ತಾನಲ್ಲಿ. ಏನದು ಹುಚ್ಚರ ಶಾಂತಿ? ಅದರ ಅವಶ್ಯಕತೆ ಇಲ್ಲ. ಬೆಳಕು ಎಲ್ಲಿ ಹಚ್ಚಬೇಕು ಅಂದ್ರೆ ಕತ್ಲು ಎಲ್ಲಿ ಇರ್ತೈತಿ ಅಲ್ಲಿ ಹಚ್ಚು. ಬೆಳಕಿನ ಅವಶ್ಯಕತೆ ಎಲ್ಲಿ ಐತಿಪ್ಪ ಅಂದ್ರೆ ಎಲ್ಲಿ ಕತ್ತಾಗಿರ್ತೈತಿ ಅಲ್ಲಿ ಬೆಳಕು ಹಚ್ಚು. ಬೆಳಕಿದ್ದಲ್ಲೇ ಬೆಳಕು ಹಚ್ತಾನೆ ಅಂದ್ರೆ ಅದ್ರ ಯಾವ ಫಲಾನು ಸಿಗೋದಿಲ್ಲ. ಒಳಗೆ ಹೇತು ಇಟ್ಕೊಂಡು ಆಸ್ತೆ ಇಟ್ಕೊಂಡು ಎರಡನೇದವ್ರಿಗೆ ಹಿತ ಮಾಡೋದು ಅದು ಮುಖ್ಯ ಅಲ್ಲ. ಯಾವುದೋ ಆಸ್ತೆ ಇಲ್ದ, ಯಾವುದೋ ಫಲಾಪೇಕ್ಷೆ ಇಲ್ದ ಇನ್ನೊಬ್ಬರಿಗೆ ಹಿತ ಮಾಡಬೇಕು. ಇದು ಬಹಳ ಮಹತ್ವದ. ಏನು
ಯಾವುದೂ ಲಾಭ ಇಲ್ಲದೆ ಮಾಡ್ತೀಯಪ್ಪ ಇನ್ನೊಬ್ರಿಗೆ. ಅವನಿಂದ ನಮಗೆ ಇನ್ನೊಬ್ರಿಗೆ ಹಿತ ಅವ್ನು ಕೊಡ್ತಾನನ್ನೋ ಸಂಬಂಧ ಅವ್ನು ಕೊಡ್ತೀನಿ. ಅವ್ನು ಏನು ಕೊಡೋದಿಲ್ಲ ಅವ್ನು ಗೊತ್ತಾರ, ಅವ್ನಿಗೇನು ಕೊಡ್ತೀವಿ ಹೋಗಪ್ಪ ಅಂತ. ಯಾವುದೂ ಲಾಭ ಇಲ್ಲದೆ ಮಾಡ್ತೀವಿ ಇನ್ನೊಬ್ರಿಗೆ ನೀನು. ಯಾವುದೂ ಫಲಾಪೇಕ್ಷೆ ಇಲ್ಲದೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲಿ ನೀವು. ಅದಕ್ಕೆ ನಿಷ್ಕಾಮ ಕರ್ಮ ಅಂತಾರೆ. ಏನು ಈ ನಿಷ್ಕಾಮ ಪುಣ್ಯ ಫಲ ಲೆಕ್ಕಿಲ್ಲದಷ್ಟು ಪುಣ್ಯ ಮಾಡಿದಾಗ ನಿನಗೆ ಈ ವಿವೇಕ ಉದಯ ಆಕೈತಿ ನೋಡಿ. ಏನು ನಮಗೆ ಆತ್ಮಜ್ಞಾನ ಮಾಡ್ಕೊಳ್ಳೋದು ಆಗದಿದ್ರು ಅದಕ್ಕೆ ಸಾಧನೀಭೂತವಾದಂಥ ಕ್ರಮದೊಳಗೆ ತೊಡಗ್ರಿ. ಅದು ಯಾವುದು ಅಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡೋದು. ಯಾವುದೂ ಆಸ್ತಿ ಇಲ್ಲ, ಆಸಕ್ತಿ ಇಲ್ಲ, ಫಲಾಪೇಕ್ಷೆ ಇಲ್ಲದೆ ಇನ್ನೊಬ್ಬರಿಗೆ ಹಿತ ಮಾಡೋದು. ಇದನ್ನು ಮಾಡಕ್ಕಲ್ಲಿ ಏನು ಇದು ಎಷ್ಟೋ ಜನ್ಮಗಳಲ್ಲಿ ಮಾಡಿದ ಪುಣ್ಯ, ಜನ್ಮ ಜನ್ಮಾಂತರ ಮಾಡಿದ ಪುಣ್ಯ ನಿನಗೆ ಒದಗಿದಾಗ ವಿವೇಕ ನಿನ್ನಲ್ಲಿ ಜಾಗೃತ ಆಕೈತಿ ನೋಡಿ. ಏನು ನಾವು ಏನು ಕರ್ಮ ಮಾಡಿರ್ತೀವಿ ಅದರ ಫಲ ನಾವು ಎಲ್ಲಿ ಹೋದರೂ ಬಿಡೋದಿಲ್ಲ, ಅದು ಬಂದೇ ತೀರ್ತೈತಿ. ಏನು ಚಲೋದ ಮಾಡು, ಈ ಕೆಟ್ಟ ಮಾಡು, ಏನು ಅದನ್ನು ನಾವು ಅನುಭವಿಸಬೇಕಾಗೈತಿ. ಇದು ಎಷ್ಟು ಜನರಿಗೆ ಹೊಳೆದೈತಿ. ಇದು ಹೊಳೆದವ ಮಾಡಕ್ಕೆ ಹೋಗೋದಿಲ್ಲ, ಕೆಟ್ಟದ್ದನ್ನು ಎಂದೂ ಮಾಡಕ್ಕೆ ಹೋಗೋದಿಲ್ಲ. ಗೊತ್ತಿಲ್ಲದ ಹಂಗೆ ಮಾಡಿ ಯಾವ ಕಂಡಾನ ಅಂತ ನಾಳೆ ಅದನ್ನು ಅನುಭವಿಸ್ಬೇಕಾಗೈತಿ. ಮಾಡಿದೆ ಅಂದ್ರೆ ನೀನು ಹೇಳ ಮತ್ತು ಮಾಡಿದೆ ಅಂದ್ರೆ ಅದರ ಹೆಚ್ಚಿನ ಶಾಸನ ಇದೆ. ಮಹಾತ್ಮರ ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡವ ಇನ್ನೊಬ್ರಿಗೆ ಯಾವ ಪೀಡಾ ಕೊಡ್ತಾನೆ ರೀ ಅವ. ಕನಸಿನ್ಯಾಗ ಸಹಿತ ಮನಸ್ಸಿನ್ಯಾಗ ಸಹಿತ ಇನ್ನೊಬ್ರಿಗೆ ಪೀಡಾ ಕೊಡೋದಿಲ್ಲ. ಯಾರನ್ನು ನಂಬಿಕೊಂಡು ನಾವು ಆರಾಮ್ ಇರ್ಬೇಕಂತ ಲೆಕ್ಕ ಹಾಕ್ಕೊಂಡು ಕುಂತೇವಿ, ಅವ್ರು ಇದಕ್ಕಿದ್ದಂಗೆ ಇರ್ತಾರನು? ಏನು ಭರವಸೆ ಐತ್ರಿ ಅವನು ನಂಬ್ಕೊಂಡು ಕುಂತೇವ. ಆವ ನೆಲೆಯಿಂದ ಮೋಹವನ್ನು ಮಾಡುವರು ಮುಕ್ತಿ ಪಡೆಯದೆ ಮನುಜರು. ವನಿತೆಯರೊಲವನು ಹೌದಲ್ಲ. ಹೆಂಡ್ತಿ ನನ್ನ ಮ್ಯಾಗ ಪ್ರೀತಿ ಅದಾಳಂತ ನೀ ಏನು ಯಾಕೆ ಭರವಸೆ ಇಟ್ಕೊಂಡು ಕುಂತೀವ? ಗಂಡ ನನಗೆ ಪ್ರೀತಿ ಅದಾನಂತ ಏನು ಭರವಸೆ ಇಟ್ಕೊಂಡು? ಮಕ್ಕಳು ನಾನು ನೋಡ್ತಾವಂತ ಏನು ಭರವಸೆ ಐತಿ ನಿನಗೆ? ನೀನು ಯಾವುದನ್ನು ನಂಬಕ್ಕೆ ಹೋಗ್ಬೇಡ. ಏನು ಎಲ್ಲರೂ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ದಿನನಿತ್ಯ ನಾವು ನಿದ್ರೆಯೊಳಗೆ ಆರಾಮ ಇರ್ತೇವೆ ಅಂತೇವಲ್ಲ, ಏನು ಅವಲಂಬಿಸ್ಕೊಂಡಿದ್ರಿ ನೀವು ಅಂತ? ಅಲ್ಲಿ ಯಾವೂ ಇಲ್ಲ, ನೋಡೂ ಇಲ್ಲ, ಕೇಳೂ ಇಲ್ಲ, ಯಾವ ಇಂದ್ರಿಯಗಳ ಸಂಪರ್ಕ ಹೋಗಿಲ್ಲೇ ನಾವು ಆರಾಮ. ಅಲ್ಲಿಂದ ಆರಾಮ ಏನನ್ನೂ ಅವಲಂಬಿಸ್ಕೊಂಡಿಲ್ಲ. ತೋರ್ಗಿ ವಸ್ತುಗಳನ್ನು ಅವಲಂಬಿಸ್ಕೊಂಡು ಆರಾಮಿಲ್ಲ. ಇವನ್ನ ಅವಲಂಬನ ಮಾಡೋದು ಕೈ ಬಿಟ್ಟು ಯಾವಾಗಿರ್ತೀವಿ ಅವಾಗ ನೀ ಆರಾಮಿರ್ತೀನಿ. ಏನು ಅದಕ್ಕೆ ಅವಲಂಬನ ಮಾಡೋಕ್ಕೆ ಸುಖದ ಅವಲಂಬನ ಮಾಡೋ ಅದ ಸ್ವಾವಲಂಬನ ಅಂತಾರೆ. ನೀನ ಸುಖ ಸ್ವರೂಪ ಇದ್ದಿ, ನಿಮ್ಮನ್ನು ನೀವು ಅವಲಂಬನೆ ಮಾಡಬೇಕು ಹೊರತು ಅನ್ಯ ವಸ್ತುಗಳನ್ನು ಅನ್ಯ ವ್ಯಕ್ತಿಯನ್ನು ಅವಲಂಬನೆ ಮಾಡೋಕ್ಕೆ ಹೋಗಲ್ಲ. ಎಲ್ಲ ತೋರಿಡುವಂಥವೆಲ್ಲ. ಏನು ಯಾವಾಗಲೂ ಇದ್ದದ್ದು ಯಾವುದೈತಿ ಅದನ್ನು ಅವಲಂಬನೆ ಮಾಡು. ಇದ್ದ ವಸ್ತುನ ನೀನು. ಅದಕ್ಕೆ ಬಲ್ಲವರು ಆತ್ಮಾವಲಂಬಿಗಳಾಗಿರ್ತಾರೆ. ಸುಖ ದುಃಖಗಳನ್ನು ಮೀರಿ ಯಾಕದಾರವ್ರ ಸುಖ ದುಃಖಗಳ ದ್ವಂದ್ವ ಅಲ್ಲಿ ಎಲ್ಲ. ಯಾರು ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತಿರ್ತಾರೆ ಎರಡನ್ನೂ ಮೀರಿ ನಿಂತವರು. ಲೋಭ ಮತ್ತು ಮೋಹಗಳನ್ನು ನಾಶ ಮಾಡಿಕೊಂಡಂಥ ವಿರಕ್ತನಾದ ವಿವೇಕಿ ಪುರುಷನು ಪರಮಪದದಲ್ಲಿ ವಿಶ್ರಾಂತಿಯನ್ನು ಹೊಂದುವನು. ಲೋಭ ಮೋಹಾದಿಗಳು ಹೋಗುವ ಮಠ ಮನಸ್ಸಿನ ಚಂಚಲತ್ವೇನು ಹೋಗುವುದಿಲ್ಲ. ನಮಗೆ ಲೋಭ ಮೋಹಾದಿಗಳನ್ನು ನಾವು ಈ ಜನ್ಮದಾಗ ನಾಶ ಮಾಡ್ಕೊಳ್ಳಿಲ್ಲ ಅಂದರೆ ಪುನಃ 84 ಲಕ್ಷ ಪ್ರಕಾರದ ಯೋನಿಗಳಲ್ಲಿ ಹುಟ್ಟಿ ಬರಬೇಕಾಗೈತೆ. ಮತ್ತೆ ಏನು ಮಾಡ್ಕೊಳ್ಳಿಲ್ಲ ಅಂದ್ರೆ ಲೋಭ ಮೋಹಾದಿಗಳನ್ನು ಈಗ ಮನುಷ್ಯನ ಜನ್ಮದಾಗ ಆಡ್ಕೊಂಡು ದೊಡ್ಡ ಲಾಭ. ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ 84 ಲಕ್ಷ ಪ್ರಕಾರದ ಜೀವರಾಶಿಗಳಲ್ಲಿ ಹುಟ್ಟಿಟ್ಟು ಬರಬೇಕು. ಏನು ಜನ್ಮ ಜನ್ಮ ಅಂತ ತಿರುಗುಪಾಳೆ ಬರ್ತದೆ. ಎಷ್ಟು ವರ್ಷಗಳ ಗತಿಸ್ತಾವ್ರಿ? 84 ಲಕ್ಷ ಪ್ರಕಾರದ ಜೀವರಾಶಿಗಳಲ್ಲಿ ಹುಟ್ಟಿ ಅಂದ್ರೆ ಮತ್ತೆ ಮನುಷ್ಯನ ಜನ್ಮ ಬರ್ಬೇಕಂತಂದ್ರೆ
ಎಷ್ಟೋ ಸಾವಿರಾರು ವರ್ಷಗಳು ಯುಗಗಳು ಕಳೆದ್ರೆ ಹೋಗು, ಕೋಟಿ ವರ್ಷ ಯಾಕ್ರಿ, ಕೋಟಿ ಜನ್ಮ ಆದರೂ ಆಗುದಿಲ್ಲ. ಎಲ್ಲ ಇದ್ರಾಗ ಪಾರಾಗಿ ಬರ್ಬೇಕು. ಏನು ಎಲ್ಲ ಜನ್ಮಗಳಲ್ಲಿ ಹುಟ್ಟಿಟ್ಟು ಹುಟ್ಟಿಟ್ಟು ಬರ್ಬೇಕಂತ ಮಾಡಿದ ಕರ್ಮ ತಿರ್ಗಾ ಕಸ್ತೈತೆ ನಮ್ಗೆ. ಏನು ಅದಕ್ಕೆ ಈ ಸದ್ಯಕ್ಕೆ ಮೊದಲು ಮಾಡ್ಕೋ ಈ ಕೆಲಸ, ಮುಂದಿನ ಕ್ಷಣ ನಿನ್ನದಲ್ಲ. ಯಾವ ಜನ್ಮಕ್ಕಾದ ಕೂತಾವೋ ಏನೋ ನಿನಗೆ ಒಂದು. ಈಗ ಮನುಷ್ಯನ ಜನ್ಮದೊಳಗೆ ಇದನ್ನು ತಿಳ್ಕೊಂಡ ಪಾರಾಗಕ್ಕೆ ಬರ್ತದೆ. ಲೋಭ ಮೋಹಾದಿಗಳು ಏನದಾವ, ಯಾವುದರ ವರ್ಗಕ್ಕೆ, ಯಾವುದರ ಜನಾಂಗಕ್ಕೆ, ಜಾತಿಗೆ ಸಂಬಂಧಪಟ್ಟವನು. ಪ್ರತಿಯೊಬ್ಬ ಮಾನವರಿಗೂ ಒಂದದಾವು ಲೋಭ ಮೋಹಾದಿಗಳು. ಹಿಂದಿನವರಿಗೆ ಮುಂದಿನವರಿಗೆ ಎಲ್ಲರಿಗೂ ಒಂದೇ ಅದಾವು. ಏನು ನೀವು ಕಲ್ಪಿಸ್ಕೊಂಡು ವರ್ಗ ಭೇದ ಮಾಡ್ಕೊಂಡು ಅದರೊಳಗೆ ಮೋಹ ಇಟ್ಕೊಂಡು, ಯಾಕ್ರಿ ಸುಳ್ಳು ಕೆಲಸ ಇಲ್ಲದೆ ತೇಗ್ತೀರಿ ನೀವು. ಭೇದ ಮಾಡಿ ಹೊಡೆದಾಡ್ತೀರಿ, ನಂದು ಬೇರೆ ಅವ್ರದ್ದು ಬೇರೆ. ಏನು ಹೊಂದಬೇಕಂತಾನೆ ಅದನ್ನು ಹೊಂದಿದ ಬಳಿಕ ಹೊಂದಬೇಕನ್ನೋ ಲವಲವಿಕೆ ಉಳಿದಿಲ್ಲ. ಲೋಭ ಮೋಹಾದಿಗಳನ್ನು ಇಟ್ಕೊಂಡು ನಾವು ಶಾಂತಿ ಹೊಂದಬೇಕಂದ್ರೆ ಯಾರಪ್ಪಗೂ ಸಾಧ್ಯ ಇಲ್ಲ. ಏನು ಭೇದದಲ್ಲಿನ ಇವೆಲ್ಲ ನಿನ್ನ ವೈದಿಕ ಕರ್ಮಗಳೆಲ್ಲ, ಅಭೇದದಲ್ಲಿ ಇಲ್ಲ ಇವೆಲ್ಲ ಅಜ್ಞಾನದೊಳಗಿನವೆಲ್ಲ ಕರ್ಮಗಳೆಲ್ಲ. ಭೇದದೊಳಗೆ ಅಜ್ಞಾನ, ಜ್ಞಾನದೊಳಗೆ ಭೇದ. ಎಲ್ಲ ಕರ್ಮಗಳು ದೇವರು ದಿನರು ನೋಡ್ಕೋದು ಎಲ್ಲ ಅಜ್ಞಾನದ ಕಾರ್ಯವಿಲ್ಲ ಅಂತ. ದೇಹದ ಅಭಿಮಾನ ನಾಶ ಆದ ಬಳಿಕ ಏನು ನಾಶ ಆಗ್ಬೇಕು. ದೇಹದ ಅಭಿಮಾನ ಬಿಡ್ಬೇಕನ್ನೋ ಹೊತ್ನ್ಯಾಗ ಇದು ದೇಶದ ಅಭಿಮಾನ ಇಟ್ಕೊಂಡೆ ಏನು ಸುಖ ಹೊಂದಾವ ನೀನು. ಎಲ್ಲದರ ಅಭಿಮಾನ ಕೈ ಬಿಡೋದು. ಅಭಿಮಾನ ಸೂಡ ಮುಕ್ತಿ ರೋಗಡ ಅಂತ. ಈ ದೇಹದ ಅಭಿಮಾನ ಬಿಡ್ಬೇಕು, ದೇಶದ ಅಭಿಮಾನ ಇಟ್ಕೊಂಡು ಏನು ಇದು ದೇಶದ ಅಭಿಮಾನ. ಆ ಉಳಿಕೆದವ್ರು ಕೂಡ ದ್ವೇಷ ಮಾಡ್ತೀವಿ. ಇದು ನನ್ನ ದೇಶ ಅಂತ ಮತ್ತೊಂದು ದೇಶ ಕೂಡ ದ್ವೇಷ ಮಾಡ್ತೀವಿ. ಎಲ್ಲವೂ ನನ್ನಲ್ಲಿ ಅದಾವಂತ. ಆ ದೇಶ ಕೂಡ ನನ್ನಲ್ಲೇ ಐತಿ ಅಲ್ಲವಂತ. ನಾ ಯಾಕೆ ಅಲ್ಲಿ ಹೋಗಲಿ, ನನ್ನಲ್ಲಿ ಅದು ಐತಲ್ಲ ಅಂತ. ಅಲೆಕ್ಸಾಂಡರ್ ನಮ್ಮ ದೇಶಕ್ಕೆ ಬಂದಾಗ ಇದ್ರ ಬಗ್ಗೆ ಕೇಳೋಣ, ಇಲ್ಲಿ ಮಹಾತ್ಮರು ಭಾಳ ಅದಾರ ಅಂಥವ್ರು ಭೇಟಿ ಆಗ್ಬೇಕಂತ ಅಲ್ಲಿ ಭೇಟಿಗೆ ಹೋಗಿ ನಾವು ಗಂಗಾ ತೀರದ ದಂಡಿ ಮ್ಯಾಗ ಒಬ್ರಿಗೆ ಯತಿಗಳು. ಅವಾಗ ಅವ್ರಿಗೆ ಇದನ್ನು ಮಾಡಿ ಎಲ್ಲ ವಿಚಾರ ಕೇಳಿದ ಕೂಡಲೇ ಅವಾಗ ನಮ್ಮ ದೇಶಕ್ಕೆ ಹೋಗೋಣ ನಡ್ರಿ, ನೀವು ನಿಮಗೆ ಎಲ್ಲ ಥರದ ಸೌಕರ್ಯಗಳನ್ನು ಒದಗಿಸ್ತೇನೆ ನಡೀರಿ ನಮ್ಮ ದೇಶಕ್ಕೆ, ಗ್ರೀಕ್ ದೇಶಕ್ಕೆ ಅಂತ. ಅಲ್ಲಿ ಯಾಕೆ ಹೋಗಲಿ, ನನ್ನಲ್ಲೇ ಇದೆ ಆ ದೇಶ ಅಂತ. ನಾವು ನಿನ್ನ ಎಲ್ಲ ದೇಶಗಳು ನನ್ನಲ್ಲಿ ಅದಾವು, ನಾ ಯಾಕೆ ಅದರ ಅಂತೇಳಿ ಹೋಗ್ಲಿ ಅಂತ. ಹೌದಿಲ್ಲ? ಅವಾಗ ಅಚ್ಚರಿ ಆಗೈತದ. ಅವ ಅರಿಸ್ಟಾಟಲ್ನ ಶಿಷ್ಯ, ಅವ್ನು ಸಾಕ್ರೆಟಿಸ್ನ ಶಿಷ್ಯ. ಅವ ತತ್ವಜ್ಞಾನದ ಮಾಹಿತಿ ಇತ್ತು ಅವಾಗ ಹೊಳಿತಿತ್ತದು. ಏನು ಅವನು ಈ ಜಗತ್ತನ್ನು ಗೆಲ್ಲಬೇಕಂತ ಇಲ್ಲಿ ಬಂದಿದ್ದ. ಅವನು ತನ್ನ ಎಲ್ಲ ಸೈನ್ಯವನ್ನು ಸರಂಜಾಮ ಎಲ್ಲ ತಗೊಂಡು ಅವಾಗ ನೀರು ಕುಡಿಬೇಕಾದ್ರೆ ಡಾಕ್ಟರ್ ಶೋಧ ಮಾಡಿ ಪರೀಕ್ಷೆ ಮಾಡಿ ಕೊಡೋದು, ಕೂಳು ತಿನ್ಬೇಕಾದ್ರೆ ಮಲ್ಕೋಬೇಕಾದ್ರೆ ಅವೆಲ್ಲ ಪರೀಕ್ಷೆ ಮಾಡಿ ಕೊಡ್ತಿದ್ರು ಅವಾಗೆಲ್ಲ ಡಾಕ್ಟರ್ಗಳು. ಇಷ್ಟೆಲ್ಲ ಸರಂಜಾಮ ತೊಗೊಂಡು ಬಂದಿದ್ದ ಇಲ್ಲಿ ಎಲ್ಲ. ಅಲೆಕ್ಸಾಂಡ್ರ್ ಅಲ್ಲಿ ಅಂಥವ್ರನ್ನ ಭೇಟಿಗೆ ಹೋಗಿದ್ದವು. ತತ್ವಜ್ಞಾನಿಗಳಲ್ಲಿ ಬಹಳ ಮಂದಿ ಅದಾರ ಭಾರತದೊಳಗೆ. ಅವಾಗ ನಮ್ಮ ದೇಶಕ್ಕೆ ಹೋಗೋಣ ಅಂತ. ಏನು ಹೆದರ್ಸ್ಯಾನ ಹೆದರ್ತಾನ, ಇಲ್ಲಿ ಖಡ್ಗ ಇರ್ದಾನ. ಯಾರನ್ನ ಎದಕ್ಕೆ ಹಿರಿದು ಖಡ್ಗ? ನಾನು ಕಡಿತೇನೆ, ಈ ಹೆಣ ಕಡಿತೀವಿ. ಆ ನಿನ್ನ ಖಡ್ಗ ಹಿಂದೆ ಶಕ್ತಿ ನನ್ನ ಶಕ್ತಿಯಿಂದನೇ ಅದು ನಿನ್ನ ಕೆಲಸ ಮಾಡ್ತೈತೆ ಅಂತ ಹೇಳಿದ. ಅದಕ್ಕೆ ಪ್ರೇರಕನ ನಾನು ಅದೇನೆ. ನಿನ್ನಲ್ಲಿ ಕಡಿಬೇಕನ್ನುವಂಥ ಪ್ರೇರಣೆ ಶಕ್ತಿನ ನಾನದೇನೆ. ನನ್ನ ಈ ಪ್ರೇರಣೆ ಇಲ್ಲೇ ನೀನು ಒಂದು ಮಿಸ್ಗಾಡೋದು. ನೀನು ಯಾವ ಮಿಸ್ಗಳು, ಯಾವ ಪಂಚಭೂತಾದಿಗಳೆಲ್ಲ ನನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾವೆ. ಏನು ವಿಚಾರ ಮಾಡಿ ನೋಡಿದ್ರೆ ಹಂಗೆ ಅದ. ಏನು ನೀ ಆ ಸ್ಥಿತಿಯನ್ನು ಹೊಂದಿದ್ದಾಗ ನಿನ್ನ ಭಾವದೊಳಗೆ ನೀ ನೆಲೆಯಾಗಿ ನಿಂತೆ ಅಂದರೆ ಇಡೀ ಜಗತ್ತೆಲ್ಲ ನಿನ್ನ ಅಧೀನದೊಳಗೆ. ನೀ ಹೇಳ್ದಂಗೆಲ್ಲ ಕೇಳ್ತ.
ಈ ಸಾಹುಕಾರ ಹೇಳ್ದಂಗೆ ಕೇಳ್ತಾರಿಲ್ಲ, ಹಂಗೆ ಆ ಸ್ಥಿತಿಯನ್ನು ಪಡಿ ನೀನು, ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡು. ಗಾಳಿ ಮಳೆ ಬೆಂಕಿ ಪಂಚಭೂತಾದಿಗಳು ಗುರುವಾಜ್ಞೆ ಗಂಜಿ ನಿಲುವು, ಇದನ್ನರಿಯದಲ್ಲಿ ನರರು ಕೆಡವರು ಸರ್ವಜ್ಞ. ಎಲ್ಲ ಸಂಕಲ್ಪ ಮಾಡಿರಲ್ಲ ನಿಂತು ಎಲ್ಲ ಸುಳ್ಳು. ಪಂಚಭೂತಾದಿಗಳಲ್ಲಿ ಪ್ರಭುತ್ವ ಜ್ಞಾನಿಗಳಿಗೆ ಮಾತ್ರ ಅದು ಸಾಧ್ಯ. ತನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಯಾವ ಮಾಡಿಕೊಂಡಿರ್ತಾನೆ ಅವಾಗ ಅಸಾಧ್ಯ ಅನ್ನೋದೇ ಯಾವುದಿಲ್ಲ. ಎಲ್ಲವೂ ಸಾಧ್ಯ ಐತೆ. ಏನು ಅಂತಹ ಸಾಮರ್ಥ್ಯ ಅವಾಗ ಮಾಡಬೇಕಂದ್ರೆ ಮನಸ್ಸು ಮಾಡಿದರೆ, ಅವ ಇಚ್ಛಾ ಮಾಡಿದರೆ ಏನು ಬೇಕಾದ ಸಿದ್ಧಿಸ್ತೈತೆ. ಅದಕ್ಕೆ ಆ ಸ್ಥಿತಿ ಪಡಿ ನೀನು. ನೀ ಕೊಡೋಯಪ್ಪ ನೀ ಕೊಡೋಯಪ್ಪ ಅಂತ ಯಾಕೆ ಬೆನ್ನತ್ತಿ? ಯಾರು ಕೊಡೋರ? ನೀನು ಕೊಡುವಂಥವಾಗ ಸಾಮರ್ಥ್ಯ ಐತೆ ನಿನ್ನಲ್ಲೇನು. ಇನ್ನೊಬ್ಬರಿಗೆ ಕೊಡುವಂಗೆ ನೀ ಅದಿ, ಬೇಡ ಕಡ್ಡಿಯಲ್ಲ ಬೇಡ್ಕೊಂತ ನೀ ಕೊಡೋ ಇಷ್ಟೇ ಯಾಕೆ ದೈನಾಶ ಬಿಡ್ತೀವಿ ಅಂತ. ಬೇಡೋದ್ರಿಂದ ಪ್ರಾರ್ಥನೆ ಮಾಡೋದ್ರಿಂದ ಯಾರೂ ಏನನ್ನು ಪಡೆಯಿಲ್ಲ. ಏನು ಅಂತ ಕೀಳು ಮಟ್ಟಕ್ಕೆ ಹಿಡಿಬೇಡ ಅಂದರು. ಏನು ಬೇಡಕ್ಕೆ ಹೋಗೋಣ. ಪ್ರಾರ್ಥನೆ ಮಾಡೋದು ಬಿಡೋದು ಯಾರು ವ್ಯರ್ಥ ನಿರಾಶಕ್ಕೆ ನೀ ಹಿಂದಾಗಡೆ. ನಿನ್ನಲ್ಲಿ ಐತಿ ನಿನಗೆ ಬೇಕಾದಂಥದ್ದು ಪಡ್ಕೊಳ್ಳಿಕ್ಕೆ ಸಾಮರ್ಥ್ಯ. ನಿನ್ನ ನಿಜದ ಎಚ್ಚರಿಕೆಯನ್ನು ಒಮ್ಮೆ ಮಾಡ್ಕೋ ನೋಡು. ಇಡೀ ಜಗತ್ತೆಲ್ಲ ನಾಯಿ ಹೆಂಗೆ ಬೆನ್ನತ್ತದೆ. ನಿನ್ನ ನಿಜದ ಎಚ್ಚರಿಕೆಯನ್ನು ನೀನು ಹೊಂದಿದ ಕ್ಷಣನ, ಸಮಾಧಿ ಹೊಂದಿದ ಕ್ಷಣನ ಜಗತ್ತಿನ ದರ್ಶನಕ್ಕಾಗಿ ಕಾಕೊಂತಂದು ಯಾವಾಗ ಆತ್ಮದ ದರ್ಶನ ಆದೀತು ಅಂದ್ರೆ ಕಲ್ಯಾಣ ಆಗೈತೆ ಅವನಿಂದ, ಜಗತ್ತಿಗೆ ಕಲ್ಯಾಣ. ಆತ್ಮನಲ್ಲಿ ಈ ಜಗತ್ತು ಮೂರು ನಮೂನಿ ಕಾರಣ ಪೈಕಿ ಯಾವ ಕಾರಣಗಳಿಲ್ಲದೆ ತೋರಿರುವುದರಿಂದ ಇದು ಅತ್ಯಂತ ಅಭಾವದ ಮಿಥ್ಯ, ಜಗನ್ಮಿಥ್ಯ, ಸುಳ್ಳು. ಇದು ಯಾವ ಕಾರಣ ಇಲ್ಲದ ನಿರ್ನಿಮಿತ್ತವಾಗಿ ಇದು ತೋರೈತೆ. ಯಾವುದೋ ಒಂದು ವಸ್ತು ತಯಾರಾಗಬೇಕಾದ್ರೆ ಅದಕ್ಕೆ ಕಾರಣ ಸಮೇತ ಕೂಡಿಕೊಂಡ ಕಾರ್ಯ ಇದ್ದದಕ್ಕೆ ಸತ್ಯ ಅನ್ಬೇಕಾಗಿತ್ತು. ಗಡಿಗೆ ತಯಾರಾಗಬೇಕಾದ್ರೆ ಅದಕ್ಕೆ ಉಪಾದಾನ ಕಾರಣ ಮಣ್ಣು ಬೇಕು, ಸಹಕಾರಿ ಕಾರಣಗಳು ದಂಡ ಚಕ್ರಾದಿಗಳು ಬೇಕು, ನಿಮಿತ್ತ ಕಾರಣ ಕುಂಬಾರ ಬೇಕು. ಇವು ಮೂರೂ ಕಾರಣ ಇದ್ದಾಗ ಗಡಿಗೆ ತಯಾರಾಗ್ತದೆ. ಕುಂಬಾರ ಬೇಕು, ದಂಡ ಚಕ್ರಾದಿಗಳು ಬೇಕು, ಉಪಾದಾನ ಕಾರಣ ಮಣ್ಣು ಬೇಕು. ಹಂಗೆ ಈ ಜಗತ್ತಿನ ನಿರ್ಮಾಣಕ್ಕೆ ಉಪಾದಾನ ಕಾರಣ ಯಾವುದು? ಸಹಕಾರಿ ಕಾರಣಗಳು ಯಾವುವು? ದಂಡ ನಿಮಿತ್ತ ಕಾರಣ ಯಾರು? ಏನು ತಗೊಂಡು ಮಾಡಿದಪ್ಪ ಉಪಾದಾನ ಕಾರಣ ಏನು? ಎದರ ಸಹಾಯದಿಂದ ಮಾಡಿದವ? ಮಾಡವ ನೀ ಎಲ್ಲಿದ್ದೆ ಅವ ಮಾಡುವಾಗ? ನೋಡಿ ನಾವು ಮಾಡಿದ್ದು ಇದನ್ನು ಮಾಡ್ಯಾನ ಅಂತ ಹೇಳ್ಬೇಕಾದ್ರೆ ನೀ ಅಲ್ಲಿ ಅವಕ್ಕಿಂತ ಮೊದಲು ಇರ್ಬೇಕಾತ. ನೀ ಇದ್ದಾಗ ಅದ ಅವ ಮಾಡಿದ್ದೇನೆ ಗೊತ್ತಾಕೈತಿ, ಹೌದಿಲ್ಲ? ನೀನು ನೋಡಲ್ಲೇ ಅವ ಮಾಡ್ಯಾನಂತ ನಿನಗೇನು ಗೊತ್ತಾಗೈತಿ? ಏನು ಬಂದು ನಿನಗೆ ಮನೆ ಮುಟ್ಟ ಬಂದು ಹೇಳೇನು ನಾನಾ ಮಾಡೇನಿ ಜಗತ್ತಂತ ದೇವ್ರು ಬಂದು ಹೇಳಿತಾನೆ? ಅವಾಗೇನು ಹರ್ಕತ್ತಾಗೈತಿ ಇದನ್ನು ಮಾಡಕ್ಕೆ? ಇಂಥದನ್ನೆಲ್ಲ ಅಳಿಸಿ ಹೋಗೋದು, ವಿಕಾರ ಆಗೋದು, ನಾಶ ಆಗೋದು ಮಾಡ್ಕೊತ ಕೊಂಡ್ರೆ ಅದು ಅದಕ್ಕೆ ಬೇಕಾಗೈತಿ? ಅಂತ ಕೆಲಸ ಮಾಡೋದು ಬೇಕಾಗೈತಿನ? ಅದಕ್ಕೆ ಉದ್ಯೋಗ ಇರಾಕಿಲ್ಲ ಅದಕ್ಕೆ. ಅದಕ್ಕೆ ವಿನಾಕಾರಣ ಇದೆಲ್ಲ ನಿರ್ಮಾಣ ನಿನ್ನ ಕಲ್ಪನೆಯಿಂದ ಉತ್ಪನ್ನ ಆದ ಜಗತ್ತು. ಕಲ್ಪನೆಗಳ ಅಡಗಿದ ಕೂಡಲೇ ಇದಕ್ಕೆ ಅಸ್ತಿತ್ವನೇ ಇಲ್ಲ ಅಂತ. ದೇವರೊಬ್ಬ ಮಾಡ್ಯಾನು ಎಲ್ಲ ಸುಳ್ಳ ಪಡ್ಕೈತಿ. ಅದನ್ನು ನಂಬ್ಕೊಂಡ್ಕೊಂಡು ನಮ್ಮ ಜೀವನ ಎಲ್ಲ ಹಾಳು ಮಾಡ್ಕೊಂಡು ಎಚ್ಚರ ಆಗ್ರಿ, ಇನ್ನು ಮ್ಯಾಗರ ಎಚ್ಚರ ಆಗ್ರಿ. ನಿಜದ ಎಚ್ಚರಿಕೆಯನ್ನು ಮಾಡಿ, ನಿನ್ನ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿ. ಅವಾಗ ಈ ಜಗತ್ತು ಯಾರು ಮಾಡ್ಯಾರ ಅನ್ನೋದು ನಿನಗೆ ಗೊತ್ತು. ಇಲ್ಲ ಅದು ಜಗತ್ತು ಇಲ್ಲ ನಿಂದ. ಜಗತ್ತು ಮಾಡಿದವ ಅವ ಕರೆಯನು? ಜಗತ್ತನ ಸುಳ್ಳೋದ್ ಮ್ಯಾಗ ಜಗತ್ತು ಮಾಡಿದವ ಅವ್ಯಾಂಗೆ ಕರೆಯಕ್ಕ? ಜಗತ್ತು ಅತ್ಯಂತ ಭಾವದ ಕೋಟಿ ಪಟ್ಟು ಸುಳ್ಳೋದಂದ್ರೆ ಮಾಡಿದವ ಅವ ಎಷ್ಟು ಕೋಟಿ ಪಟ್ಟು ಸುಳ್ಳೋದ? ಸುಳ್ಳು ನಿನಗೆ ಲೆಕ್ಕ. ಅದನ್ನು ಊಹೆ ಮಾಡ್ಕೊಂಡು ಕೂತಾರ ಅದನ್ನು, ಅದಲ್ಲ? ಭ್ರಾಂತಿಯಿಂದ ಹಗ್ಗದೊಳಗೆ ಹಾವು ಕಂಡೈತಿ. ಆ ಮನ್ಯಾಗ ಒಬ್ಬ ಗತ್ತಲೆಯೊಳಗೆ ಬಂದಾನ, ಹಾವು ಕಂಡೈತಿ. ಅದು ಕಂಡು ಕೂಡಲೇ ಎಲ್ಲಿಂದ ಬಂತಿದ್ವು ಅಂತ ಒಬ್ಬ ಕದ ತೆಗದಾಗ ಬಂದಿರ್ಬೇಕಂತ ಒಬ್ಬ
ಎಲ್ಲೋ ಗುದ್ದನ್ಯಾಗಿಂದ ಬಂದೈತೆ ಅಂತ ಒಬ್ಬವ, ಮ್ಯಾಗಿಂದ ಕಿಡಿಕ್ಯಾಗಿಂತ ಬಂದೈತೆ ಅಂತ ಒಬ್ಬವ. ಅದನ್ನು ವಸ್ತುಸ್ಥಿತಿ ವಿಚಾರ ಮಾಡಲೇ ಹೆಂಗೆ ನಾವು ಇವನು ಗ್ರಹಿಸ್ತೇವೆ. ಹಂಗೆ ಈ ಜಗತ್ತಿನ ಬಗ್ಗೆ ನಾವು ಕಲ್ಪನಾ ಕತಿ ಕಟ್ಕೊಂಡು ಕುಂತೇವಲ್ಲ. ದೇವರೊಬ್ಬ ಮಾಡ್ಯಾನ, ಪರಮಾತ್ಮ ಮಾಡ್ಯಾನ. ಆ ಹಗ್ಗ ಅದನ್ನು ಹೋಗಿ ಬೆಳಕು ತೊಗೊಂಡು ಹೋಗಿ ನೋಡಿದ್ರೆ ಹಾವು ಇಲ್ಲ ಇಲ್ಲ ಇಲ್ಲಿ ಅಂದ್ರೆ ಎಲ್ಲಿಂದ ಬಂತು, ಎಲ್ಲ ಸುಳ್ಳ ಹೋದಿಲ್ಲ ಅದು. ಹಂಗೆ ವಿಚಾರ ಮಾಡಿ ನೋಡಿದ್ರೆ ಜಗತ್ತಿಲ್ಲ ಇಲ್ಲ. ಎಂದೂ ಇಲ್ಲದ ಜಗವನ್ನು ನೀನೆಂದು ಕಂಡ ಬಗೆಯದು ಖುಷಿ ಏನ್ ಇದ್ದಾರಂಗ ತೋರ್ತೈತಿ. ಏನು ಹಾವು ಹಗ್ಗ ಹಾವಿನಾಗ ತೋರ್ತೈತಿ, ಆದರೆ ಏನು ಹಗ್ಗೇನು ಹಾವು ಆಗೇ ಇಲ್ಲ, ಅದು ಹಗ್ಗ ಐತೆ. ಹಂಗೆ ಇದು ನಿನ್ನ ಈ ಆಧಾರದ ಮೇಲೆ ತೋರಿದ್ದ ಜಗತ್ತು ಜಗತ್ತಿನಂಗೆ ತೋರ್ತೈತಿ. ಅದು ನಿಜವಾಗಿ ಜಗತ್ತು ಇಲ್ಲ ಇಲ್ಲ. ಅದು ಜಗತ್ತು ಏನೈತೆ ನಿನ್ನ ಸ್ವರೂಪನ, ಅದು ಆನಂದ ಸ್ವರೂಪನ ನೀನದಿ. ನಿನ್ನಲ್ಲಿ ಇದು ಜಗತ್ತಿನಂಗೆ ತೋರಾಕತೈತಿ. ಭ್ರಾಂತಿಯಿಂದ ನೀನು ವಿಪರೀತ ಬುದ್ಧಿಯಿಂದ ಇದು ತೋರ್ತೈತಿ. ಏನು ಅದು ಯಥಾರ್ಥ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ ಹಗ್ಗದೊಳಗೆ ಹಾವು ತೋರಿದಂಗೆ, ಕಪ್ಪಿ ಚಿಪ್ಪಿನಲ್ಲಿ ಬೇಡಿ ತೋರಿದಂಗೆ ನಿನ್ನಲ್ಲಿ ಇದು ಜಗತ್ತು ತೋರೈತಿ. ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಕೊಂಡೆ ಅಂದ್ರೆ ಅದು ಇಲ್ಲ ಇಲ್ಲ ಅನ್ನೋದು ಹೊಡಿತೈತಿ ನಿನಗೆ. ಇದು ಹಾವು ಅಲ್ಲ ಅಲ್ಲ ಹಗ್ಗ ಅನ್ನೋ ತಿಳುವಳಿಕೆ ಮಾಡ್ಕೊಂಡು ಹ್ಯಾಂಗೆ ಆರಾಮ ಇರ್ತಾನವ, ಯಾವ ಭಯಭೀತಿ ನೋಡಿದಿಲ್ಲ. ಹಂಗೆ ಇದು ಜಗತ್ತು ಇಲ್ಲ ಇಲ್ಲ ಅಂದ್ರೆ ದೇವರಿಲ್ಲ, ಜಗತ್ತಿಲ್ಲ, ಈಶ್ವರ ಇಲ್ಲ, ಜೀವಿಲ್ಲ, ಎಲ್ಲವೂ ಭ್ರಮ ಆಯಿತು. ನಮಗೆ ಜ್ಞಾನ ಆದಮ್ಯಾಗ ಇದು ಹೊಳೆದ ಈ ಭ್ರಾಂತಿಯ ನಾಶಕ್ಕೆ ಅವಾಗ ನಮಗೆ ಶಾಂತಿ. सकल साधु संत महाराज